ಬಂದ್ರೆ ಇಂತ ಫಾಯ್ದಾ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ, ಮನೇಲಿದ್ರೆ ಒಂದೇ ಕಾಟ. ಏನು ಅಂದ್ರೆ ದಿನ ಸ್ನಾನ ಮಾಡ್ಬೇಕು. ಬಿಜಾಪುರದಾಗಿದ್ರೆ ಕೇಳವ್ರೇ ಇರಲ್ಲ, ಮನಸ್ ಬಂದಾಗ ಮಾಡೋದು. ಏನು ಮಾಡಕ್ ಆಗಲ್ಲ, ಮಾಡ್ಲಿಲ್ಲ ಅಂದ್ರೆ ಊಟ ಕೊಡಲ್ಲ ರೀ. ಅದಕ್ಕೆ ಇಬ್ರು ಸ್ನಾನ ಮಾಡಿದ್ವಿ. ನಮ್ ಹಳೆಯನ ಹಾಲ್ ಬಿದ್ದು ದ್ವಾರ ಬಾಗ್ಲನೇ ಓಪನ್ ಆಗಿದೆ. ಅದೇ ಖುಷಿದಾಗ ನಾಷ್ಟ ಮಾಡಕಂತ ಕುಂತೆ. ಬಿಜಾಪುರದಾಗಿದ್ರೆ ನಾಷ್ಟನೇ ಮಾಡಲ್ಲ ಜಾಸ್ತಿ. ಇವ ನೋಡ್ರಿ ಶಂಕರ ಮೇಕಪ್ ಮಾಡ್ಕೊಂಡು ಹೆಂಗ್ ಕುಣಿತಾ ಇದ್ದಾನ, ಆದಿ ಮಾನವ್ರ ತರ. ಗಾಜರ್ ಹಲ್ವಾ ಹಾಕೊಂಡು ತಿನ್ನಾಕ್ ಕುಂತ್ವಿ. ನಾ ಮಲ್ಕೊಂಡಾಗ ಇವನ್ ಕೆಲ್ಸ ನೋಡ್ರಿ. ಮರ್ದಿನ ಸ್ವಲ್ಪ ಯೂಟ್ಯೂಬ್ ರಿಲೇಟೆಡ್ ಖುಷಿ ವಿಚಾರ ಬಂತು. ಬಾಳ್ ದಿನ ಆಗಿಂದ. ಅದಕ್ಕೆ ಜೇವ್ರಿಗಿದ್ದಾಗಿರೋ ನಮ್ ಬ್ಯಾಂಕಿಗೆ ಬಂದು ಎಲ್ಲಾ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಏನಾದ್ರು ಹೊಟ್ಟೆಗೆ ಹಾಕೋಬೇಕು ಅಂತ ಬಂದ್ವಿ. ಮಸ್ತ್ ಬಿರಿಯಾನಿ ತಗೊಂಡು ಶಿಸ್ತು ಸಪಾಸಟ್ ಮಾಡ್ದೆ. ಆಮೇಲೆ ಮನಿಗ್ ಬಂದ್ ನೋಡಿದ್ರೆ ಹಂಗೆ ಆಗ್ಯಾನ ಶಂಕರ. ಏನಾದ್ರೂ ವೆರೈಟಿ ತಿನ್ಬೇಕು ಅನಿಸ್ತಾ ಇತ್ತು. ಅದಕ್ಕೆ ಆಲೂ ಪರಾಟ ಮಾಡಿಸ್ಕೊಂಡು ತಿನ್ನಾಕಂತ ಕುಂತೆ. ಏನೇ ಹೇಳ್ರಿ, ಮನೇಲಿ ಸಿಗೋ ರುಚಿ ಎಷ್ಟೇ ರೊಕ್ಕ ಕೊಟ್ಟು ತಿಂದ್ರು ಸಿಗಲ್ಲ. ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.